ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕಾಣದ ಕೈಗಳಿಂದ ತಂತ್ರ ರೂಪಿಸಿ ಲಾಕ್ ಆದ್ನ ಚಿನ್ನಯ್ಯ. ತಮಿಳುನಾಡಿನ ಸತ್ಯಮಂಗಲದ ಕೆಂಜನೂರಲ್ಲಿ ಚೆನ್ನ ವಾಸವಾಗಿರ್ತಾನೆ. ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕಾಣದ ಕೈಗಳಿಂದ ತಂತ್ರ ರೂಪಿಸಿ ಲಾಕ್ ಆದ್ನ ಚೆನ್ನಯ್ಯ ಎನ್ನುವಂತಹ ಪ್ರಶ್ನೆ. ತಮಿಳುನಾಡಿನ ಸತ್ಯಮಂಗಲದ ಕೆಂಜನೂರಲ್ಲಿ ಚೆನ್ನ ವಾಸವಾಗಿರ್ತಾನೆ. ಧರ್ಮಸ್ಥಳದ ಕೆಲಸ ತೊರೆದು ಕೆಂಜನೂರಲ್ಲಿ ಪತ್ನಿ ಜೊತೆಗೆ ವಾಸವಾಗಿರ್ತಾನೆ. ಹಂತ ಹಂತವಾಗಿ 2 ಲಕ್ಷ ರೂಪಾಯಿ ಸಂದಾಯದ ವಿಚಾರ ಎಸ್ಐಟಿ ತನಿಖೆಯಲ್ಲಿ ಪತ್ತೆಯಾಗಿದೆ. ಎಸ್ಐಟಿ ತಂಡದಿಂದ ಚಿನ್ನಯ್ಯನ 2ನೇ ಹೆಂಡತಿ ಖಾತೆ ಪರಿಶೀಲನೆ ನಡೆದಿರುವಂಥದ್ದು. ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕಾಣದ ಕೈಗಳಿಂದ ತಂತ್ರ ರೂಪಿಸಿ ಚಿನ್ನಯ್ಯ ಮಾಸ್ಕ್ ಮ್ಯಾನ್, ಚಿನ್ನಯ್ಯ ಲಾಕ್ ಆದ್ನ ಎನ್ನುವಂತಹ ಪ್ರಶ್ನೆ. ತಮಿಳುನಾಡಿನ ಸತ್ಯಮಂಗಲದ ಕೆಂಜನೂರಿನಲ್ಲಿ ಚೆನ್ನ ವಾಸವಾಗಿರ್ತಾನೆ. ಧರ್ಮಸ್ಥಳದಲ್ಲಿ ಈತ ಕೆಲಸ ಮಾಡ್ಕೊಂಡಿರ್ತಾನೆ. ನಂತರ ಈತ ಕೆಂಜನೂರಿನಲ್ಲಿ ಅಂದ್ರೆ ಧರ್ಮಸ್ಥಳವನ್ನ ತೊರೆದ ಬಳಿಕ ಕೆಂಜನೂರಿನಲ್ಲಿ ಪತ್ನಿ ಜೊತೆಗೆ ಈತ ವಾಸವಾಗಿರ್ತಾನೆ. ಇನ್ನು ಹಂತ ಹಂತವಾಗಿ 2 ಲಕ್ಷ ರೂಪಾಯಿ ಸಂದಾಯವಾಗಿರೋದು ಎಸ್ಐಟಿ ತನಿಖೆಯಲ್ಲೂ ಕೂಡ ಪತ್ತೆಯಾಗಿದೆ. ಎಸ್ಐಟಿ ತಂಡದಿಂದ ಚಿನ್ನಯ್ಯನ 2ನೇ ಹೆಂಡತಿಯ ಖಾತೆ ಏನಿದೆ, ಬ್ಯಾಂಕ್ ಅಕೌಂಟ್ ಏನಿದೆ, ಇದರ ಪರಿಶೀಲನೆ ನಡೆದಿದೆ. ಈ ವೇಳೆ ಹಂತ ಹಂತವಾಗಿ ಇವರ ಅಕೌಂಟ್ಗೆ 2 ಲಕ್ಷ ರೂಪಾಯಿ ಸಂದಾಯ ಆಗಿರೋದು ಎಸ್ಐಟಿ ತನಿಖೆಯಲ್ಲಿ ಪತ್ತೆಯಾಗಿರುವಂಥದ್ದು. ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಇದೀಗ ಇದೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕಾಣದ ಕೈಗಳು ತಂತ್ರವನ್ನ ರೂಪಿಸಿ ಇದೀಗ ಚಿನ್ನಯ್ಯನನ್ನ ಲಾಕ್ ಮಾಡಿಸಿದ್ರ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು. ಇನ್ನು 2 ಲಕ್ಷ ಹಣವನ್ನ ಪಡೆದಿದ್ದು ಯಾಕೆ ಎಂಬುದು ಬೆಳಕಿಗೆ ಬಂದಿದೆ. 10 ವರ್ಷಕ್ಕೆ ಮನೆಯನ್ನ ಲೀಸ್ ಪಡೆದಿದ್ದ ಮಾಸ್ಕ್ ಮ್ಯಾನ್ 2ನೇ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಈತ ಮನೆಯಲ್ಲಿ ವಾಸವಿರ್ತಾನೆ. ಲೀಸ್ ಸಮಯ ಮುಗಿಯೋದಕ್ಕೆ ಇನ್ನೇನು 2 ವರ್ಷಗಳು ಬಾಕಿ ಇತ್ತು. ಕೂಲಿ ನಾಲಿ ಮಾಡಿ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇದ್ರು ಕುಟುಂಬದವರು. ಚೆನ್ನನನ್ನ 2 ತಿಂಗಳ ಹಿಂದೆ ಕೆಲ ವಕೀಲರು ಸಂಪರ್ಕಿಸಿರ್ತಾರೆ. ಇನ್ನು ದುಡ್ಡಿನ ಅವಶ್ಯಕತೆ ಇರುತ್ತೆ ಇವರಿಗೆ. 2 ಲಕ್ಷ ಹಣವನ್ನ ಯಾಕೆ ಪಡೆದ್ರು ಇವರು? ಯಾಕೆಂದ್ರೆ ಇವರ 2ನೇ ಪತ್ನಿ ಏನಿದ್ದಾರೆ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ 2 ಲಕ್ಷ ರೂಪಾಯಿ ಹಂತ ಹಂತವಾಗಿ ಸಂದಾಯ ಆಗಿರೋದು ಎಸ್ಐಟಿ ತನಿಖೆಯಲ್ಲಿ ಬೆಳಕಿಗೆ ಬಂದಿರುತ್ತೆ. ಜೊತೆಗೆ 2 ಲಕ್ಷ ಹಣವನ್ನ ಪಡೆದಿದ್ದು ಯಾಕೆ ಎಂಬುದು ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. 10 ವರ್ಷಕ್ಕೆ ಮನೆಯನ್ನ ಲೀಸ್ ಪಡೆದಿರ್ತಾನೆ ಮಾಸ್ಕ್ ಮ್ಯಾನ್. 2ನೇ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಈತ ವಾಸವಿರ್ತಾನೆ. ಲೀಸ್ ಸಮಯ ಮುಗಿಯೋದಕ್ಕೆ ಇನ್ನೇನು ಕೇವಲ 2 ವರ್ಷಗಳು ಬಾಕಿ ಇರುತ್ತೆ. ಕೂಲಿ ನಾಲಿ ಮಾಡಿ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇರ್ತಾರೆ, ಜೀವನವನ್ನ ನಡೆಸ್ತಾ ಇರ್ತಾರೆ ಚೆನ್ನಯ್ಯನ ಕುಟುಂಬದವರು. ಚೆನ್ನನನ್ನ 2 ತಿಂಗಳ ಹಿಂದೆ ಕೆಲ ವಕೀಲರು, ಒಂದು ವಕೀಲರ ಗುಂಪು ಸಂಪರ್ಕಿಸಿರುತ್ತೆ. 10 ವರ್ಷಕ್ಕೆ ಇವರು ಮನೆಯನ್ನ ಲೀಸ್ ಪಡೆದಿರ್ತಾರೆ. 2ನೇ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಚೆನ್ನಯ್ಯ ವಾಸವಿರ್ತಾನೆ ಆ ಮನೆಯಲ್ಲಿ. ಇನ್ನೇನು ಲೀಸ್ ಸಮಯ ಮುಗಿಯೋದಕ್ಕೆ 2 ವರ್ಷಗಳು ಬಾಕಿ ಇರುತ್ತೆ. 8 ವರ್ಷ ಆ ಮನೆಯಲ್ಲಿ ಇವರು ಸಮಯವನ್ನ ಕಳೆದಿರ್ತಾರೆ, ವಾಸ ಮಾಡಿರ್ತಾರೆ. ಇನ್ನು 2 ವರ್ಷಗಳಲ್ಲಿ ಆ ಲೀಸ್ ಸಮಯ ಏನಿರುತ್ತೆ ಅದು ಮುಗಿಯತ್ತೆ. ಮತ್ತೆ ಇವರು ದುಡ್ಡು ಕೊಟ್ಟು ಅದನ್ನ ಮುಂದುವರಿಸಬೇಕಾಗಿರುತ್ತೆ. ಜೊತೆಗೆ ಕೂಲಿ ನಾಲಿ ಮಾಡಿ ಇವರು ಬದುಕ್ತಾ ಇರ್ತಾರೆ, ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಚೆನ್ನಯ್ಯನ ಕುಟುಂಬದವರು. ಹೀಗಾಗಿ ಚೆನ್ನನನ್ನ 2 ತಿಂಗಳ ಹಿಂದೆ ಕೆಲ ವಕೀಲರು ಈತನನ್ನ ಸಂಪರ್ಕಿಸಿರ್ತಾರೆ. ಸೊ ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಇದೀಗ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಜೊತೆಗೆ ಈಗಾಗಲೇ ಚೆನ್ನಯ್ಯನಿಗೆ 2 ಲಕ್ಷ ಹಣ ನೀಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮನೆಯನ್ನ ಮತ್ತೆ 10 ವರ್ಷಕ್ಕೆ ಲೀಸ್ ಹಾಕಿಸಲು 4 ಲಕ್ಷ ರೂಪಾಯಿಗಳ ಅಗತ್ಯ ಇರುತ್ತೆ. ಕೆಂಜನೂರು ಮನೆಗಾಗಿ 4 ಲಕ್ಷ ಹಣವನ್ನ ಕೇಳಿರ್ತಾರೆ ಮನೆ ಮಾಲೀಕ. ಉಳಿದ 2 ಲಕ್ಷ ಹಣಕ್ಕಾಗಿ ಬುರುಡೆಗೆ ಮುಂದಾಗಿದ್ನ ಚಿನ್ನಯ್ಯ ಎನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಕಳೆದ 2 ತಿಂಗಳಿಂದ ಪತ್ನಿ ಮಲ್ಲಿಕಾ ಜೊತೆ ಸಂಪರ್ಕ ಕೂಡ ಸಿಕ್ಕಿರಲ್ಲ ಈತ. ಗ್ಯಾಂಗ್ನಿಂದ ಹಣದ ಅವಶ್ಯಕತೆ ಅರಿತು 2 ಲಕ್ಷ ನೀಡಿ ಟ್ರ್ಯಾಪ್ ಮಾಡಿತ್ತ ಈ ಬುರುಡೆ ಗ್ಯಾಂಗ್. ಚಿನ್ನಯ್ಯನನ್ನ ಟ್ರ್ಯಾಪ್ ಮಾಡಿದ್ರ ಹಣದ ಅವಶ್ಯಕತೆಯನ್ನ ತಿಳಿದು 2 ಲಕ್ಷ ಹಣ ನೀಡೋದಾಗಿ ಆಮಿಷ ತೋರಿಸಿ ಈತನನ್ನ ಟ್ರ್ಯಾಪ್ ಮಾಡಲಾಗಿತ್ತಾ ಎನ್ನುವಂತಹ ಸಾಕಷ್ಟು ಅನುಮಾನಗಳು ಈಗ ಮೂಡ್ತಾ ಇರುವಂಥದ್ದು. ಎಸ್ಐಟಿಯಿಂದ ಸದ್ಯ ಚಿನ್ನಯ್ಯನ 2ನೇ ಪತ್ನಿ ಮಲ್ಲಿಕಾಳ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಕಳೆದ 2 ತಿಂಗಳಿಂದ ಪತ್ನಿ ಮಲ್ಲಿಕಾ ಜೊತೆ ಸಂಪರ್ಕಕ್ಕೆ ಈತ ಅಂದ್ರೆ ಮಾಸ್ಕ್ ಮ್ಯಾನ್ ಸಿಕ್ಕಿರೋದಿಲ್ಲ. ಗ್ಯಾಂಗ್ನಿಂದ ಹಣದ ಅವಶ್ಯಕತೆ ಅರಿತು 2 ಲಕ್ಷ ನೀಡಿ ಟ್ರ್ಯಾಪ್ ಮಾಡಿದ್ದಾರಾ? ಚಿನ್ನಯ್ಯ ಟ್ರ್ಯಾಪ್ ಆದ್ನಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಇದೀಗ ಎಸ್ಐಟಿ ಮುಂದೆ ಇರುವಂಥದ್ದು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ. ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ. ಎಸ್ ಸುರೇಂದ್ರ, ಈ ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಇನ್ನು ಎಸ್ಐಟಿ ಅಧಿಕಾರಿಗಳು ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಈತನ ಹಿನ್ನೆಲೆಯನ್ನ ಹುಡ್ಕೊಂಡು ಹೊರಟಿದ್ದಾರೆ. ಈಗ 2 ಲಕ್ಷ ರೂಪಾಯಿ ಅಂದ್ರೆ ಈ ದುಡ್ಡಿನ ಆಮಿಷಕ್ಕೆ ಈತ ಬಲಿಯಾದ್ನ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ
ಹೌದು ಸಿಂಚನ. ಏನು ಧರ್ಮಸ್ಥಳವನ್ನ ತೊರೆದಂತಹ ಬಳಿಕ ಚಿನ್ನಯ್ಯ ಏನ್ ಮಾಡ್ತಾನೆ ಅಂತಂದ್ರೆ ತಮಿಳುನಾಡಿನ ಸತ್ಯಮಂಗಲಂ ತಾಲೂಕಿನಲ್ಲಿರ್ತಕ್ಕಂಥ ಕೆಂಜನೂರು ಗ್ರಾಮದಲ್ಲಿ ತನ್ನ ಎರಡನೇ ಪತ್ನಿ ಮಲ್ಲಿಕಾ ಜೊತೆ ವಾಸವಿರ್ತಾನೆ. ಆತ ವಾಸ ಇರ್ಬೇಕಂತ ಸಂದರ್ಭದಲ್ಲಿ ಆತ ಅಲ್ಲಿ ಕೂಲಿ ನಾಲಿಯನ್ನ ಮಾಡ್ಕೊಂಡು ಸಣ್ಣ ಪುಟ್ಟವಾದಾಗಿ ಕೂಲಿಯನ್ನ ಮಾಡ್ಕೊಂಡು ಒಂದು ಜೀವನ ಮಾಡ್ತಿರ್ತಾನೆ. ಈ ಹೊತ್ತಿನಲ್ಲಿ ಆತ 2 ಲಕ್ಷ ರೂಪಾಯಿ ಹಣಗಳಿಗೆ ಒಂದು ಬಾಡಿಗೆ ಮನೆಯನ್ನ, ಅಂದ್ರೆ ಒಂದು ಮನೆಯನ್ನ ಲೀಸ್ಗೆ ಅವನು ಹಾಕೊಂಡಿರ್ತಾನೆ. ಅದು 10 ವರ್ಷಗಳ ಅವಧಿಗೆ. ಈಗ ಅದು ಆ ಲೀಸ್ ಅವಧಿ ಕೂಡ ಮುಗಿತಾ ಬರ್ತಾ ಇದ್ದು ಇನ್ನು ಕೇವಲ 1.5 ವರ್ಷದಿಂದ 2 ವರ್ಷ ಮಾತ್ರ ಆ ಲೀಸ್ ನ ಅವಧಿ ಇರುತ್ತೆ. ಈ ಹೊತ್ತಿನಲ್ಲಿ ಆತ ಮನೆ ಮಾಲೀಕ ಏನ್ ಹೇಳ್ತಾನೆ ಅಂದ್ರೆ ಮತ್ತೆ 10 ವರ್ಷಕ್ಕೆ ಆ ಮನೆಯನ್ನ ಒಂದು ಭೋಗ್ಯಕ್ಕೆ ನೀಡ್ಬೇಕಾದ್ರೆ ನೀನ್ ನನಗೆ 4 ಲಕ್ಷ ರೂಪಾಯಿ ಹಣವನ್ನ ಕೊಡ್ಬೇಕು ಅಂತ ಒಂದು ಬೇಡಿಕೆಯನ್ನ ಇಡ್ತಾನೆ. ಆದ್ರೆ ಕೂಲಿ ನಾಲಿ ಮಾಡಿ ಸಣ್ಣ ಪುಟ್ಟದಾಗಿ ಆತ ಜೀವನ ನಡೆಸೋದಕ್ಕೆ 1 ಲಕ್ಷ ರೂಪಾಯಿ ಅಂತಂದ್ರೆ ಆತನಿಗೆ ಒಂದು ದೊಡ್ಡ ಮೊತ್ತ ಆಗಿರುತ್ತೆ. ಈ ಹೊತ್ತಿನಲ್ಲಿ ಆತನ ಒಂದು ಬಲಹೀನತೆ ಅಂತ ಆತನಿಗೆ ಹಣಕಾಸು ಸಮಸ್ಯೆ ಇದನ್ನ ಅರ್ಕೊಂಡಂತಹ ಒಂದು ಏನ್ ಬುರುಡೆ ಇದೆ, ಆ ಹಣಕಾಸಿನ ಬಲಹೀನತೆಯನ್ನೇ ಬಂಡವಾಳ ಮಾಡಿಕೊಂಡು ಆತನಿಗೆ 2 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಈ ಬುರುಡೆ ಪ್ರಕರಣದಲ್ಲಿ ತಂದು ಆತನನ್ನ ಸಿಲುಕಿಸಿದ್ರ. ಮತ್ತೆ ಆತನ ಕೈಯಲ್ಲಿ ಸುಳ್ಳನ್ನ ಹೇಳಿಸಿದ್ರ, ಸಾವಿರಾರು ಹೆಣಗಳನ್ನ ಹೂತಾಕಿದೀನಿ ಅಂತ ಅವನ ಕೈಯಲ್ಲಿ ಹೇಳಿಕೆಯನ್ನ ಕೊಡ್ಸಿದ್ರ ಎಂಬ ಒಂದು ಗುಮಾನಿ ಒಂದು ಮೂಡ್ ಬರ್ತದೆ. ಯಾಕಂದ್ರೆ ಆತಗೆ ಹಂತವಾಗಿ ಒಂದು ರೀತಿ ಹಣವನ್ನ ಕೊಟ್ಟಿದ್ದು ಬಯಲಾಗ್ತಾ ಬರ್ತದೆ. ಅದ್ರ ಜೊತೆಗೆ ಆತನಿಗೆ ಬ್ಯಾಂಕ್ ಅಕೌಂಟ್ ಅಲ್ಲದೆ ಕೈಯಲ್ಲಿ ಮೂಲಕ ಅಂದ್ರೆ ನಗದಿನ ಮೂಲಕವೂ ಕೂಡ ಆತನಿಗೆ ಹಣವನ್ನ ಕೊಟ್ಟಿರ್ತಕ್ಕಂಥದ್ದು SIT ತನಿಖೆಯಲ್ಲಿ ಬಯಲಿಗೆ ಬಂದಿದ್ದು. ಈ ಹಿನ್ನೆಲೆಯಲ್ಲಿ ಹೋದ್ರೆ ಆತನಿಗೆ ಏನ್ ಹಣದ ಅವಶ್ಯಕತೆ ಇರುತ್ತೆ ಚಿನ್ನಯ್ಯನಿಗೆ, ಆ ಚಿನ್ನಯ್ಯನಿಗೆ ಹಣದ ಅವಶ್ಯಕತೆಯನ್ನ ಅರಿಸಂತಹ ಏನ್ ಬುರುಡೆ ಗ್ಯಾಂಗ್ ಇದೆ ಆತನಿಗೆ 2 ಲಕ್ಷ ರೂಪಾಯಿಯನ್ನ ಕೊಡಿಸಿ ಇದೊಂದು ದೊಡ್ಡ ಒಂದು ಬಲೆಗೆ ಆತನನ್ನೇ ಕೆಡವಿ ಹಾಕಿದ್ರ ಎಂಬ ಗುಮಾನಿ ಮೇಲ್ನೋಟಕ್ಕೆ ಕಂಡು ಬಂದಿದೆ ಸಿಂಚನ. ಎಸ್ ಸುರೇಂದ್ರ, ಇನ್ನು ಈ ಎರಡನೇ ಪತ್ನಿಯನ್ನ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಆಕೆ ಏನ್ ಹೇಳ್ತಿದ್ದಾರೆ ಅಂತ? ಈಗಾಗಲೇ SIT ಏನ್ ಅಧಿಕಾರಿಗಳಿರ್ತಾರೆ ಈಗಾಗಲೇ ಆತನಿಗೆ 2 ಬಾರಿ ತಮಿಳುನಾಡಿನ ತಾಲೂಕಿನ ಕೆಂಜನೂರು ಎಂಬ ಒಂದು ಗ್ರಾಮದಲ್ಲಿ ಆಕೆ ತನ್ನ 2 ಮಕ್ಕಳೊಟ್ಟಿಗೆ ವಾಸ ಇದ್ದಾಳೆ. ಆಕೆಯು ಕೂಡ ಕೂಲಿ ನಾಲಿ ಮಾಡ್ಕೊಂಡೆ ಜೀವನ ಸಾಗಿಸ್ತಿದ್ದು ಆಕೆಯನ್ನು ಕೂಡ 2 ಬಾರಿ ಸಂಪರ್ಕಿಸಿ ಆಕೆ ಎಲ್ಲಾ ಪೂರ್ವಪರ ಮತ್ತು ಚೆನ್ನಯ್ಯನ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಕಲೆ ಆಕೆಯನ್ನು ಕೂಡ ವಿಚಾರಣೆಗೊಳಪಡಿಸಲಾಗಿದೆ. ಜೊತೆಗೆ ಹೇಳ್ಬೇಕು ಅಂತಂದ್ರೆ ಚೆನ್ನಯ್ಯ ಬಂಧಿತನಾಗಿರುವ ವಿಷಯ ಕೇವಲ ಆಕೆಗೆ ಟಿವಿ ಮೂಲಕವೇ ತಿಳಿದು ಬಂದಿದೆ. ಆತ ತಾನು ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳಿ 2 ತಿಂಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದು, ಅದಾದ ಬಳಿಕ ಆತ ಬಂಧನವಾಗಿರತಕ್ಕಂಥ ಸುದ್ದಿ ಅವಳಿಗೆ ಮಲ್ಲಿಕಾಗೆ ಟಿವಿ ಮಾಧ್ಯಮದ ಮೂಲಕವೇ ಆಕೆಗೆ ತಿಳಿದು ಬಂದಿದೆ. ಇದನ್ನೆಲ್ಲವೂ ಕೂಡ SIT ಅಧಿಕಾರಿಗಳ ಮುಂದೆ ಹೇಳಿದ್ದು, ಮತ್ತೆ ತನ್ನ ಚಿನ್ನಯ್ಯ ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ, ಜೊತೆಗೆ ತನಗೆ ಯಾವುದೇ ರೀತಿಯಾದಂತಹ ಹಣದ ಆಮಿಷವನ್ನ ಒಡ್ಡಿಲ್ಲ ಅಂತ ಅವಳು ಅಲ್ಲಿ SIT ಅಧಿಕಾರಿಗಳಿಗೆ ತನ್ನನ್ನ ಅಳಲನ್ನ ತೋಡ್ಕೊಂಡಿದ್ದಾಳೆ ಅಂತ ತಿಳಿದು ಬಂದಿದೆ ಸಿಂಚನ. ಓಕೆ, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. என்ன வேலை செய்யறாரு? நாங்க டிவில பார்த்ததுக்கு அப்புறம் தான் தெரிஞ்சு